ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ರೀಸೆಂಟ್ ಟೈಮ್ನಲ್ಲಿ ನಾನು ನೋಡಿದಂತಹ ಟಾಪ್ 5 ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡೋಣ. ಇನ್ನು ಈ ಸಿನಿಮಾಗಳು ಬರೀ ಥ್ರಿಲ್ಲರ್ ಸಿನಿಮಾಗಳಲ್ಲ, ತಲೆಗೆ ಹುಳ ಬಿಡುವಂತಹ ಥ್ರಿಲ್ಲರ್ ಸಿನಿಮಾಗಳು. ಇನ್ನು ಈ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿರೋ ಎಲ್ಲ ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗ್ತವೆ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಕಾ. ಇದು 2024ನಲ್ಲಿ ಬಂದಂಥ ಒಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ಕಿರಣ್ ಅಬ್ಬಾವರನ್ ಹಾಗೆ ನಯನ್ ಸಾರಿಕಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ವಾಸುದೇವ್ ಇವನು ಚಿಕ್ಕ ವಯಸ್ಸಿನಿಂದ ಬೇರೆಯವರ ಪತ್ರವನ್ನು ಕದ್ದು ಓದುವ ಅಭ್ಯಾಸ ಇರುತ್ತೆ. ಇದರಿಂದ ಮುಂದೆ ಇವನು ದೊಡ್ಡವನಾದ ಮೇಲೆ ಇವನ ಸ್ನೇಹಿತನ ಸಹಾಯದಿಂದ ಒಂದು ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ಮ್ಯಾನ್ ಆಗಿ ಕೃಷ್ಣಗಿರಿ ಎಂಬ ಊರಿನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಮುಂದೆ ಆ ಊರಿನವರಿಗೆ ಬರೋ ಪತ್ರಗಳನ್ನು ಇವನು ಕದ್ದು ಓದ್ತಾ ಇರ್ತಾನೆ. ಆ ಊರಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕತ್ತಲಾಗ್ಬಿಡುತ್ತೆ. ಹಾಗೆ ಆ ಊರಿನಲ್ಲಿ ಬೆಳಗಿನ ಜಾವ ಹುಡುಗಿಯರು ನಾಪತ್ತೆ ಆಗ್ತಾ ಇರ್ತಾರೆ. ಇದನ್ನು ಕಂಡುಹಿಡಿಯೋಕೆ ಬಂದ ಪೊಲೀಸರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ನಮ್ಮ ಹೀರೋ ಈ ಮಿಸ್ಟ್ರಿನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ಮುಂದೆ ಈ ಮಿಸ್ಟ್ರಿನ ಸಾಲ್ವ್ ಮಾಡೋಕ್ಕೆ ನಮ್ಮ ಹೀರೋ ಹತ್ರ ಆಗುತ್ತೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ನೀವೇನೇ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಕ್ಲೈಮ್ಯಾಕ್ಸ್ ಮಾತ್ರ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋಲ್ಲ, ಆ ರೇಂಜಿಗೆ ಇರುತ್ತೆ ಇದರ ಕ್ಲೈಮ್ಯಾಕ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಹಿಟ್ 3. ಇದು 2024ನಲ್ಲಿ ಬಂದಂಥ ಒಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ನಾನಿ ಹಾಗೆ ಶ್ರೀನಿಧಿ ಶೆಟ್ಟಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಈ ಹಿಟ್ 3 ಸಿನಿಮಾ ಇದೆಯಲ್ಲ, ಇದೊಂದು ಫ್ರಾಂಚೈಸಿ ಸಿನಿಮಾ. ಇದರಲ್ಲಿ ಆಲ್ರೆಡಿ ಹಿಟ್ 1 ಹಿಟ್ 2 ಅಂತ ಸಿನಿಮಾಗಳು ಬಂದಿದ್ದಾವೆ. ಆ ಸಿನಿಮಾಗಳನ್ನು ನೋಡಿದ ನಂತರ ಈ ಸಿನಿಮಾನ ನೋಡಿ ಒಂದು ಕ್ಲಾರಿಫಿಕೇಶನ್ ಇರುತ್ತೆ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಮುಖ್ಯ ಪಾತ್ರದ ಹೆಸರು ಅರ್ಜುನ್ ಸರ್ಕಾರ್, ಒಬ್ಬ ಪೊಲೀಸ್ ಆಫೀಸರ್. ಇಲ್ಲೂ ಕೂಡ ಹಿಂದಿನ ಸಿನಿಮಾಗಳ ರೀತಿಯೇ ಇವನಿಗೆ ಒಂದು ವಿಚಿತ್ರವಾದ ಕೇಸ್ ಸಿಗುತ್ತೆ. ಅದು ಏನಂದರೆ, ಒಂದೇ ರೀತಿಯಾಗಿ ಸೀರೀಸ್ ಮರ್ಡರ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದು ಕೂಡ ಒಂದೇ ಪ್ಯಾಟ್ರನಲ್ಲಿ. ಮುಂದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಬಂದ ಅರ್ಜುನ್ ಸರ್ಕಾರ್ಗೆ ಏನೆಲ್ಲ ವಿಷಯಗಳು ತಿಳಿಯುತ್ತೆ, ಹಾಗೆ ಈ ಕೇಸ್ನ ಸಾಲ್ವ್ ಮಾಡೋಕೆ ಇವನು ಏನೆಲ್ಲ ಮಾಡ್ತಾನೆ, ಹಾಗೆ ಎಲ್ಲಿಗೆಲ್ಲ ಹೋಗಬೇಕಾಗಿ ಬರುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಸಿನಿಮಾದಲ್ಲಿ ಒಳ್ಳೊಳ್ಳೆ ಆ್ಯಕ್ಷನ್ ಸೀನ್ಸ್ಗಳು ಹಾಗೆ ಒಳ್ಳೊಳ್ಳೆ ಥ್ರಿಲ್ಲಿಂಗ್ ಸೀನ್ಸ್ಗಳಿದ್ದಾವೆ. ಒಂದ್ಸರಿ ಸಿನಿಮಾನ ಟ್ರೈ ಮಾಡಿ ನೋಡಿ ಅಂತೀನಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ DNA. ಇದು ಇದೇ ವರ್ಷ ರಿಲೀಸ್ ಆದಂತಹ ಒಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಅದರ್ವ ಹಾಗೆ ನಿಮಿಷಾ ಸಂಜಯನ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಈ ಸಿನಿಮಾನ ಬರೀ ಥ್ರಿಲ್ಲರ್ ಸಿನಿಮಾ ಅನ್ನೋದಕ್ಕಿಂತ ಎಮೋಷ್ನಲ್ ಥ್ರಿಲ್ಲರ್ ಸಿನಿಮಾ ಅನ್ಬಹುದು. ಯಾಕಂದರೆ ಸಿನಿಮಾದಲ್ಲಿ ಆ ರೇಂಜ್ಗೆ ಎಮೋಷನ್ನ ಇಟ್ಟಿದ್ದಾರೆ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋಯಿನ್ ಹಾಗೆ ಹೀರೋ ಆದ ಆನಂದ್ ಮತ್ತು ದಿವ್ಯಾ ಇಬ್ಬರಿಗೂ ಕೂಡ ಪರ್ಸ್ನಲ್ ಆದಂತಹ ಪ್ರಾಬ್ಲಮ್ ಇರ್ತವೆ. ದಿವ್ಯಾಗೆ ಬರ್ಡರ್ ಪರ್ಸ್ನಾಲಿಟಿ ಡಿಸಾಸ್ಟರಿಂದ ನೋವನ್ನು ಅನುಭವಿಸುತ್ತಿರುತ್ತಾಳೆ. ಹಾಗೆ ಇನ್ನೊಂದು ಕಡೆ ಆನಂದ್ ಲವ್ ಫೇಲ್ಯೂರ್ ಆಗಿ ಕುಡಿದು ಡ್ರಿಂಕ್ಗೆ ಅಡಿಕ್ಟ್ ಆಗಿರ್ತಾನೆ. ಇದರಿಂದ ಮನೆಗೆ ದೊಡ್ಡ ಪ್ರಾಬ್ಲಮ್ ಆಗಿರ್ತಾನೆ. ಆ್ಯಂಡ್ ಮುಂದೆ ಇವರಿಬ್ಬರು ಮದುವೆ ಆಗ್ತಾರೆ. ಮುಂದೆ ಮದುವೆ ನಂತರ ಲೈಫ್ ಚೆನ್ನಾಗೇ ಲೀಡ್ ಆಗ್ತಾ ಇರುತ್ತೆ. ಮುಂದೆ ಡೆಲಿವರಿ ಟೈಮ್ನಲ್ಲಿ ಆಗ ತಾನೇ ಹುಟ್ಟಿರೋ ಮಗು ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಮುಂದೆ ತಮ್ಮ ಮಗುವನ್ನು ಹುಡ್ಕೋಕೆ ಹೊರಟ ಆನಂದ್ಗೆ ಏನೆಲ್ಲ ಎದುರಾಗುತ್ತೆ, ಹಾಗೆ ಕೊನೆಗೆ ತನ್ನ ಮಗುನ ಹುಡುಕ್ತಾನೋ ಇಲ್ವೋ ಅನ್ನುವುದು ರಿಮೈನಿಂಗ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಹೊಸ ರೀತಿಯ ಕಾನ್ಸೆಪ್ಟ್ ಇದೆ, ಅಷ್ಟೇ ಎಮೋಷ್ನಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾ ಸಿಗೋದು ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 2ನೇ ಸಿನಿಮಾ 11. ಇದು 2025ನಲ್ಲಿ ಬಂದಂಥ ಒಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ನವೀನ್ ಚಂದ್ರ ಹಾಗೆ ರಿಯಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಇದರ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಚೆನ್ನೈ ಸಿಟಿಯಲ್ಲಿ ಸೀರೀಸ್ ಕಿಲ್ಗಳು ಆಗ್ತಾ ಇರುತ್ತೆ. ಅದು ಕೂಡ ಒಂದೇ ಪ್ಯಾಟ್ರನಲ್ಲಿ. ಮುಂದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಬರೋ ಒಬ್ಬ ಪೊಲೀಸ್ ಆಫೀಸರ್ಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆ್ಯಂಡ್ ಮುಂದೆ ಈ ಕೇಸ್ ಸಿನಿಮಾದ ಹೀರೋ ಆದ ಅರವಿಂದ್ ಕೈಗೆ ಹೋಗ್ಬಿಡುತ್ತೆ. ಆ್ಯಂಡ್ ಮುಂದೆ ಈ ಕೇಸ್ನ ತಗೊಳ್ಳೋ ಅರವಿಂದ್ ಡೀಪ್ ಆಗಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ತನ್ನ ಮೈಂಡ್ನ ಯೂಸ್ ಮಾಡಿಕೊಂಡು ಈ ಕೊಲೆಗಳು ಯಾಕೆ ಆಗ್ತಿದೆ, ಹಾಗೆ ಇದರ ಹಿಂದೆ ಇರುವವರು ಯಾರು, ಹಾಗೆ ಅವರ ಮೋಟಿವ್ ಏನು ಅಂತ ಕಂಡು ಹಿಡಿತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಲಿಸ್ಟ್ನ ಕೊನೆಯ ಹಾಗೆ 1ನೇ ಸಿನಿಮಾ ಮಾರ್ಗನ್. ಇದು ಕೂಡ 2025ನಲ್ಲಿ ಬಂದಂಥ ಒಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಜಯ್ ಆಂಟೋನಿ ಹಾಗೆ
ಬ್ರಿಗೇಡರ್ ಸಾಗಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಸಿನಿಮಾದ ಒಂದು ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಚೆನ್ನೈ ಸಿಟಿಯಲ್ಲಿ ಸೀರೀಸ್ ಕ್ರೈಮ್ಗಳು ಹಾಗೆ ಸೀರೀಸ್ ಮರ್ಡರ್ಗಳು ಆಗ್ತಾ ಇರುತ್ತೆ. ಆ ಕ್ರೈಮ್ನಲ್ಲಿ ಕೊಲೆಯಾದ ವ್ಯಕ್ತಿಗಳು ಫುಲ್ ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇರ್ತಾರೆ. ಈ ರೀತಿ ಡಿಫ್ರೆಂಟ್ ಆಗಿರೋ ಕೇಸ್ನ ಹ್ಯಾಂಡಲ್ ಮಾಡಿ ಗೊತ್ತಿರೋ ಆಫೀಸರ್ ಆದ ನಮ್ಮ ಹೀರೋನ ಮುಂದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಕರೆಸಿ ಈ ಕೇಸ್ನ ಕೊಡ್ತಾರೆ. ಆ್ಯಂಡ್ ಮುಂದೆ ಈ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಗೊತ್ತಾಗುತ್ತೆ, ಹಾಗೆ ಈ ರೀತಿ ಸೀರೀಸ್ ಕಿಲ್ಗಳನ್ನು ಮಾಡ್ತಿರೋದು ಯಾರು ಅಂತ ನಮ್ಮ ಹೀರೋ ಕಂಡು ಹಿಡಿತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ, ಒಂದ್ಸರಿ ಟ್ರೈ ಮಾಡಿ. ಸೊ ಇದು ಫ್ರೆಂಡ್ಸ್, ನಾನು ರೀಸೆಂಟಾಗಿ ನೋಡಿದಂತಹ ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾಗಳು. ಫೇವ್ರೆಟ್ ಥ್ರಿಲ್ಲರ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.